ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ HR ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏನು ಅಂತಂತಂದ್ರೆ ಇವತ್ತು ಹೊಸ ಅಪ್ಡೇಟ್ ಬಂದಿದೆ. ಇದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಕ್ಸಾಮ್ದು. ಯಾವುದು ಅಂತಂದ್ರೆ ಈ ಏನು 708 ಪೋಸ್ಟ್ ಬಗ್ಗೆ ವಿವಿಧ ರೀತಿಯ ಇಲಾಖೆಗಳಲ್ಲಿ ಏನು ಕರೆದಿದ್ರಲ್ಲ, HK ಮತ್ತು ನಾನ್ HKದು. ಸೊ 31 ಅಕ್ಟೋಬರ್ ಲಾಸ್ಟ್ ಡೇಟ್ ಇತ್ತು. ಸೊ ಅದು ಯಾಕೆ ಅಂತಂದ್ರೆ ಎರರ್ ಪ್ರಾಬ್ಲಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಬೇಸಿಕ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತು. ಸೊ ಅದಕ್ಕೋಸ್ಕರ ಅದನ್ನೇನು ಮಾಡಿದ್ದಾರೆ ಅಂತಂತಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದ್ರೆ 14ನೇ ತಾರೀಕುವರೆಗೂ, ನವಂಬರ್ 14ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಅಲ್ಲಿ ತಾನು ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಸೊ ಇವಾಗ ತಾನೇ ಜಸ್ಟ್ ನೋಟಿಫಿಕೇಶನ್ಸನ್ನು ಮತ್ತು ಅದನ್ನು ಎಕ್ಸ್ಟೆಂಡ್ ಡೇಟನ್ನು ಇವಾಗ ಪಬ್ಲಿಷ್ ಮಾಡಿದ್ರು. ಸೊ ಅದಕ್ಕೋಸ್ಕರ KU ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅದು ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇವಾಗೇನು ಅಂತಂತಂದರೆ 14ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ನೀವು ಅಲ್ಲಿವರೆಗೂ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಎಡಿಟು ಅದನ್ನು ಬಿಡ್ಬೋದು ಅಂತ ನನ್ನ ಯೋಚನೆ. ಅದು ಎಡಿಟ್ ಬಗ್ಗೆ ಯಾವುದೇ ರೀತಿಯಾದಂಥ ಏನೂ ಹೇಳಿಲ್ಲ ಅದರಲ್ಲಿ. ಸೊ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿವರೆಗೂ ಅಂತಂದರೆ 14ನೇ ತಾರೀಕುವರೆಗೆ. ಸೊ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಸೊ ದಯವಿಟ್ಟು 14ನೇ ತಾರೀಕುವರೆಗೂ ಡೇಟ್ ಇದೆ. ಸೊ ಅಲ್ಲಿವರೆಗೂ ನೀವು ಯೂಸ್ ಮಾಡ್ಕೋಬೋದು, ಅಪ್ಲಿಕೇಶನ್ಸನ್ನು ಅಪ್ಲೈ ಮಾಡ್ಬೋದು. ಏನು ವೇರಿಯಸ್ ಪೋಸ್ಟ್ಸ್ ಇದಾವಲ್ಲ, ಸೊ ಇದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಅದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.